ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾಧಾಸ್ ಯೂಟ್ಯೂಬ್ ಚಾನಲ್ನಿಂದ ರಾಧಾ ಮಾತಾಡ್ತಾ ಇರೋದು. ನಾನಿವತ್ತು ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದು ಈ ಥರ ಈರುಳ್ಳಿ ಇದೆಲ್ಲ ಹಾಕಿ ತೋರಿಸ್ತಾಯಿದ್ದೀನಿ. ಹಾಗೆ ಮೊದಲು ನನ್ನ ಚಾನಲ್ನ ಸಬ್ ಮಾಡ್ಕೊಳ್ಳಿ. ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಚಾನಲ್ ಸಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಆಯಿತಾ. ಬನ್ನಿ ಇವಾಗ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಕ್ಯಾರೆಟು ಮತ್ತು ಈರುಳ್ಳಿ ಜಾಸ್ತಿನೇ ತೊಗೊಂಡಿದ್ದೀನಿ. ಒಂದು 4-5 ಈರುಳ್ಳಿ ತೊಗೊಂಡಿದ್ದೀನಿ, 2 ಕ್ಯಾರೆಟ್ ತೊಗೊಂಡಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಸಣ್ಣಗೆ ಹೆಚ್ಕೊಂಡು, ನಿಮಗೆ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೊಂಡು ಈ ಥರ ಬೌಲಲ್ಲಿ ಹಾಕಿಟ್ಕೊಳ್ಳಿ. ಅದಕ್ಕೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ರಾಗಿ ಪೌಡ್ರನ್ನ ಸೇರಿಸ್ಕೋಬೇಕು, ರಾಗಿ ಹಿಟ್ಟನ್ನ. ಹಾಗೆ ನೋಡಿ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗೆ ಅದನ್ನ ಕಲಿಸ್ಬೇಕಾಗತ್ತೆ. ಇದಕ್ಕೆ ಬಿಸಿನೀರು ಹಾಕ್ಕೋಬೇಕಾಗತ್ತೆ. ಈ ಥರ ಎಲ್ಲ ಚೆಂದ ಮಿಕ್ಸ್ ಮಾಡಬೇಕು. ಅದರಲ್ಲೇ ನೀರು ಅಂಶ ಇರುತ್ತಲ್ಲ, ಅದರಲ್ಲೇ ಚೆಂದ ಮಿಕ್ಸ್ ಮಾಡಿದ್ರೆ ಅವಾಗ ಚೆನ್ನಾಗಿರುತ್ತೆ. ಎಷ್ಟು ಚೆಂದ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ರಾಗಿ ರೊಟ್ಟಿ. ನೋಡಿ ಈ ಥರ ಕಲಿಸ್ಕೊತಾ ಇದ್ದೀನಿ, ಫುಲ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ನನ್ನ ಹಿಟ್ಟಿಗಿಂತ ಜಾಸ್ತಿ ಈರುಳ್ಳಿ ಮತ್ತು ಕ್ಯಾರೆಟೇ ಜಾಸ್ತಿ ಆಗಿದೆ. ಅದಕ್ಕೆ ನಾನು ಸ್ವಲ್ಪ ಮತ್ತೆ ಹಿಟ್ಟು ಹಾಕ್ಕೊತಾ ಇದ್ದೀನಿ, ರಾಗಿ ಹಿಟ್ಟು. ಹೀಗೆ ಚೆನ್ನಾಗಿ ಕಲಿಸ್ಕೊಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳೆಲ್ಲ ತಿಂತಾರೆ ಕೂಡ. ಇದು ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ಅಷ್ಟು ಚೆಂದ ಬರುತ್ತೆ ರಾಗಿ ದೋಸೆ. ದೋಸೆ ಅಲ್ಲ, ರಾಗಿ ದೋಸೆ ಅಲ್ಲ, ರಾಗಿ ರೊಟ್ಟಿ ಆ್ಯಕ್ಚುಲಿ. ದೋಸೆ ಅಂದರೆ ಅದು ದೋಸೆ ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ, ಅದರಿಂದ ಇದು ರಾಗಿ ರೊಟ್ಟಿ. ನೋಡಿ ಇದು ನಾನು ಆಗಲೇ ಆ್ಯಕ್ಚುಲಿ ಅದು ಸ್ಕಿಪ್ ಆಗಿದೆ, ಬಿಸಿನೀರು ಹಾಕಿರೋದು. ಬಿಸಿನೀರು ಹಾಕ್ಕೊಂಡು ಈ ಥರ ಚೆನ್ನಾಗೆ ಕಲಿಸ್ಕೊಬೇಕು. ಕಲಿಸ್ಕೊಂಡು ಅದು ಬಿಸಿನೀರು ಅಲ್ವಾ, ಅದಕ್ಕೆ ನಾನು ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆರಿದ್ಮೇಲೆ ನೋಡಿ ಇವಾಗ ಆರಿದೆ. ಈ ಥರ ನೋಡಿರಿ, ಈ ಥರ ಉಂಡೆ ಬರಬೇಕು. ಈ ಥರ ಇಟ್ಕೊಂಡು ಮತ್ತೆ ನೋಡಿಕೊಂಡು ಚೆನ್ನಾಗಿ ಇದನ್ನ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು, ಮುಚ್ಚಿಡಬೇಕು. ಆವಾಗ ಚೆನ್ನಾಗೆ ಹೊಂದ್ಕೊಳ್ಳುತ್ತೆ. ಆಮೇಲೆ ನಾವು ರೊಟ್ಟಿ ಹಾಕೋಕ್ಕೆ ತಯಾರಿ ಮಾಡ್ಕೋಬೋದು. ಇವಾಗ ನೋಡಿ ನೆನೆಯಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ತೆಳುನೇ ಬಂತು, ಓಕೆ ಅಂದ್ರೂ ಆವಾಗ ಸ್ಮೂತಾಗಿ ಬರುತ್ತಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳುನೇ ಮಾಡ್ಕೊಂಡಿದ್ದೀನಿ. ನೋಡಿ ಒಂದು 10 ನಿಮಿಷ ಬಿಟ್ಟಿದ್ದೆ ಅಷ್ಟೇ. ನಾನು ಆಗಿದೆ, ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. 2 ಹಂಚು ಇಟ್ಕೊಂಡಿದ್ದೀನಿ ನಾನು ತವಾನ. ಹಾಗೆ 2 ಬಾಳೆ ಎಲೆ ಇಟ್ಕೊಂಡಿದ್ದೀನಿ. ಬೇಗ ಬೇಗ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು 2 ಹಂಚು ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ ಇವಾಗ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲೆ ಮೇಲೆ ಅಂಟಬಾರ್ದಲ್ಲ, ಅದಕ್ಕೋಸ್ಕರ. ಹಾಗೆಯೇ ಸ್ವಲ್ಪ ನೋಡಿ ನೀರು ಇಟ್ಕೊಬೇಕು, ಯಾಕಂದರೆ ಕೈ ತೊಳೆಯೋಕ್ಕೆಲ್ಲ ಕೈ ಹಿಂಗೆ ಅದ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ತಟ್ಟುವಾಗ, ಅದಕ್ಕೋಸ್ಕರ. ಹಾಗೆಯೇ ನೋಡಿ ಈ ಥರ ಸ್ಮೂತಾಗೆ ತಟ್ಕೊಬೋದು ಆರಾಮ್ಸೆ. ಹಾಗೆ ಹೋಲ್ ಮಾಡಬೇಕು, ಇದಕ್ಕೆ ನಾನು ಹೋಲ್ ಮಾಡಬೇಕು. ಆವಾಗ ಚೆನ್ನಾಗಿ ಎಣ್ಣೆ ಹಾಕಿದ್ರೆ ಆವಾಗ ಚೆಂದ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ ಇವಾಗ ಹಾಕ್ತೀನಿ ನೋಡಿ ತವ ಮೇಲೆ, ಎಷ್ಟು ನೀಟಾಗಿ ಬರುತ್ತೆ. ಸ್ವಲ್ಪ ತವಾಗೂ ಎಣ್ಣೆ ಹಾಕ್ಕೊಳ್ಳೋಣ. ಆವಾಗೇ ಕಾಯ್ಸೋಕೆ ಇಟ್ಟಿದ್ನಲ್ಲ, ತವ ಚೆನ್ನಾಗಿ ಕಾದಿದೆ. ಇವಾಗ ರೊಟ್ಟಿನ ಅದ್ರ ಮೇಲೆ ಹಾಕೋಣ. ನೋಡಿ ಇವಾಗ ತವ ಕಾಯ್ದಿರೋದ್ರಿಂದ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ ಈ ಥರ ಬಿಟ್ಕೊತು. ಇವಾಗ ಅದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡೋಣ. ನೋಡಿ ಕ್ಲೋಸ್ ಮಾಡಿರ್ತೀನಿ, ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು. ನೋಡಿ ಆಗಿದೆ, ಈ ಥರ ಆಗಿರುತ್ತೆ. ಇದನ್ನ ಚೆನ್ನಾಗೆ ಸೈಡಲ್ಲೆಲ್ಲ ಬಿಡಿಸ್ಕೊಂಡು ಮಗ್ಚಾಕಬೇಕು. ಈ ಥರ ಚೆಂದ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ರಾಗಿ ರೊಟ್ಟಿ ಮಾಡೋಕ್ಕಿಂತ ಇದು ಈರುಳ್ಳಿ ಎಲ್ಲ ಹಾಕಿದ್ರೆ ಚೆನ್ನಾಗಿ ಮಕ್ಳಿಗೆ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ನಾನು 2 ಕಡೆ ತವ ಇಟ್ಕೊಂಡಿದ್ದೆ. ನೋಡಿ ಆ ಕಡೆಯೂ ಇಟ್ಕೊಂಡಾದ್ರೆ ನನಗೆ ಈಸಿ ಆಯಿತು, ಬೇಗ ಬೇಗ ಆಯಿತು. 2 ಬಾಳೆ ಎಲೆ ಇಟ್ಕೊಂಡು, ಬಾಳೆ ಎಲೆಯಿಂದ ಮಾಡೋದ್ರಿಂದ ಏನು ಯೂಸ್ ಅಂದರೆ ಬೇಗನೆ ಚೆಂದ ಆಗುತ್ತೆ ಅದು, ಮತ್ತು ಹೆಲ್ತ್ಗೂ ಒಳ್ಳೆಯದಲ್ವ ಬಾಳೆ ಎಲೆ. ಇದ್ಯಾವುದೋ ರೆಡಿಮೇಡ್ ಬರುತ್ತಲ್ಲ ಪೇಪರು, ಅದು ನನಗೆ ಇಷ್ಟ ಆಗೋಲ್ಲ. ಅದಕ್ಕೆ ನಾನು ಬಾಳೆ ಎಲೆ ಇಟ್ಕೊಂಡಿರ್ತೀನಿ. ಬಾಳೆ ಎಲೆ ಮೇಲೆ ನಾನು ರೊಟ್ಟಿ ಹಾಕೋದು. ನೋಡಿ
ಚೆಂದ ಬಂತು, ತುಂಬ ಚೆಂದ ಬಂತು. ನೀವು ಹೀಗೆ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆಂದ ಬಂತು. ಇದಕ್ಕೆ ಚಟ್ನಿ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ ಹೇಗೆಲ್ಲ ಇರುತ್ತೆ ನೋಡಿ. ಹೀಗೆ ಮಾಡಿ ಸ್ವಲ್ಪ ಹಾರ್ಡ್ ಇಟ್ಕೋಬೋದು. ಆರ್ಟ್ ಬಾಕ್ಸಲ್ಲೆಲ್ಲ ಹಾಕಬೇಡಿ, ಆರ್ಟ್ ಬಾಕ್ಸಲ್ಲಿ ಹಾಕಿದ್ರೆ ಅದು ಮೆತ್ತುವಾಗಿಬಿಡುತ್ತೆ. ಈ ಥರ ಒಂದು ತಟ್ಟೆಯಲ್ಲಿ ಒಬ್ಬಟ್ಟು ಹರಡ್ತೀವಲ್ಲ ಹಂಗೋ ಹಾರ್ಡ್ ಇಟ್ಟರೆ ಚೆನ್ನಾಗೇ ಇರುತ್ತೆ. ಆರ್ಟ್ ಬಾಕ್ಸಲ್ಲಿ ಹಾಕಿದ್ರೆ ಏನಾಗುತ್ತೆ, ನೀರು ಬಿಟ್ಕೊಂಡು ಅದು ಚೆನ್ನಾಗಿರಲ್ಲ. ಇವಾಗ ಬನ್ನಿ ತಟ್ಟೆಗೆ ಹಾಕ್ಕೊಳ್ಳೋಣ. ಅದ್ರ ಜೊತೆಲಿ ಕ್ಯಾರೆಟ್ ಇಟ್ಕೊಂಡಿದ್ದೀನಿ ನಾನು ತಟ್ಟೆಯಲ್ಲಿ, ಹಾಗೆ ಬನಾನಾ ಇತ್ತು, ಬನಾನಾನು ಹಾಕ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿರುತ್ತೆ ಅಲ್ವಾ? ಏನಿದ್ರು ಅದನ್ನ ಹಾಕ್ಕೊಂಡು ತಿನ್ಬೋದು, ಹೆಲ್ತಿ ಅಲ್ವಾ ಫುಡ್ಡು. ಹೆಲ್ತಿ ಫುಡ್ ತಿಂದರೆ ಒಳ್ಳೇದಲ್ವಾ, ಅದಕ್ಕೆ ಬನಾನಾ ಹಾಕ್ಕೋತಾ ಇದ್ದೀನಿ ನೋಡಿ. ನಾನು ಚಟ್ನಿ ಮಾಡ್ಕೊಂಡಿದ್ದೆ, ಈ ಥರ ಕಾಯಿ ಚಟ್ನಿ ನೋಡಿ. 2 ರೊಟ್ಟಿ ಹಾಕ್ಕೊಂಡಿದ್ದೀನಿ. ಬನ್ನಿ ಇವಾಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡುಮ್ಮ. ಸೂಪರ್ ಅಲ್ವಾ? ತಟ್ಟೆ ಸೂಪರು, ತಟ್ಟೆಯಲ್ಲಿರೋ ಊಟನೂ ಸೂಪರ್, ನಾಷ್ಟನೂ ಸೂಪರಾಗಿದೆ ನೋಡಿ. ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನಾನೇ ಟೇಸ್ಟ್ ಮಾಡ್ತಾ ಇರೋದು, ನಾನೇ ಹೇಳ್ತೀನಿ ಸೂಪರಾಗಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ, ಯಾರೆಲ್ಲ ನೋಡ್ತಿದ್ದೀರಾ ಈ ವಿಡಿಯೋನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋದಲ್ಲಿ ಸಿಗುವ ಎಲ್ಲರೂ. ಬಾಯ್.